ಖಾಸಗಿ ವೈಟ್ ಬೋರ್ಡ್ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಹಾಗೂ ಬಾಡಿಗೆ ಆಧಾರದ ಮೇಲೆ ಬಳಸುತ್ತಿರುವ ಪ್ರಕರಣಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಶಾಲಾ ಮಕ್ಕಳ ವಾಹನ ಚಾಲಕರ ಸಂಘದ ಅಧ್ಯಕ್ಷ ಸುನೀಲ್ ಕುಮಾರ್ ಬಜಾಲ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಲಾ ಮಕ್ಕಳನ್ನು ಸಾಗಿಸಲು ಮತ್ತು ಬಾಡಿಗೆಗೆ ಬಳಸುವ ಟೂರಿಸ್ಟ್ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಮಾತ್ರವೇ ಅವಕಾಶವಿದೆ. ನಮ್ಮ ಸಂಘದ ಸದಸ್ಯರು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ಆದರೆ ಕೆಲವು ಚಾಲಕರು ಖಾಸಗಿ ವೈಟ್ ಬೋರ್ಡ್ ವಾಹನಗಳಲ್ಲಿ ನಿಯಮ ಉಲ್ಲಂಘಿಸಿ ಮಕ್ಕಳನ್ನು ಸಾಗಿಸುತ್ತಿರುವ ಕಂಡುಬರುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ರು, ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕಾನೂನು ಉಲ್ಲಂಘಿಸುವ ಚಾಲಕರು ಮತ್ತು ಮಾಲಕರ ವಿರುದ್ಧ ತಕ್ಷಣ ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅತ್ತಾವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದರೆ ಇತ್ತೀಚಿನ ಹಲವು ವರ್ಷಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ, ನಾವುಗಳು ಇಲ್ಲಿನ ನಮ್ಮ ಮಕ್ಕಳನ್ನು ಸಾಗಿಸುವ ವಾಹನಗಳು ಟೂರಿಸ್ಟ್ ಗಾಡಿಗಳು. ಆಗ ವ್ಯಾಪಕವಾಗಿ ಮಂಗಳೂರಿನಲ್ಲಿ ಪ್ರೈವೇಟ್ ಗಾಡಿಗಳಲ್ಲಿ ಮಕ್ಕಳನ್ನು ಸಾಗಿಸ್ತಾ ಇದ್ದಾರೆ. ಇದು ಎಷ್ಟೊಂದು ಅಪಾಯಕಾರಿ. ಯಾಕಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತಕ್ಕಂಥದ್ದು ಬಹಳ ಪ್ರಮುಖ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಟೂರಿಸ್ಟ್ ವಾಹನ ಚಾಲಕರು ಮತ್ತು ಖಾಸಗಿ ವಾಹನ ಚಾಲಕರ ಮಧ್ಯೆ ಇರ್ತಕ್ಕಂಥ ಏನು ಇದು ಒಂದು ರೀತಿ ಅವರ ಮಧ್ಯೆ ಸಂಘರ್ಷ ಅಂತ ದಯವಿಟ್ಟು ಅನ್ಯಥಾ ಭಾವಿಸಬೇಕು. ಇದೊಂದು ನಮ್ಮ ಸಾಮಾಜಿಕ ಜವಾಬ್ದಾರಿಯ ಹಿನ್ನೆಲೆ ಒಳಗೆ ನಾವು ಹೇಳ್ತಾ ಇದ್ದೇವೆ. ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ, ಎಲ್ಲಾ ಜನಪ್ರತಿನಿಧಿಗಳಿಗೆ ನಾವು ಯಾವುದೇ ರೀತಿಯ ಪಕ್ಷಭೇದ ಮಾಡದೆ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಅರ್ಪಿಸ್ತೇವೆ. ಆದ್ರೆ ದುರಾದೃಷ್ಟ ಏನಂದ್ರೆ ಇವತ್ತಿನವರೆಗೂ ಕೂಡ ಯಾವ ರೀತಿಯ ಸ್ಪಂದನ ಇಲ್ಲ. ನಾವು ಯಾರ ಹತ್ರ ಹೇಳ್ಬೇಕನ್ನುವಂತ ಪ್ರಶ್ನೆ. ಯಾಕಂದ್ರೆ ಇಂಥ ಒಂದು ಭವಿಷ್ಯದಲ್ಲಿ ದೊಡ್ಡ ಘಟನೆಗಳಾದ್ರೆ ಯಾರು ಜವಾಬ್ದಾರಿ ಅನ್ನುವಂತ ಇದೆ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಮಧ್ಯನೂ ಕೂಡ ವ್ಯಾಪಕ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಆಗ್ಬೇಕು. ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅದು ಕೂಡ ಇದೆ, ಜಾಗೃತಿ ಮೂಡಿಸ್ತಕ್ಕಂಥದ್ದು. ಪೋಷಕರಲ್ಲಿ ಜಾಗೃತಿ ಬರಬೇಕು. ಯಾಕಂದ್ರೆ ಮಕ್ಕಳನ್ನ ಒಟ್ಟಾರೆ ಶಾಲೆಗೆ ಹೋದ್ರೆ ಸಾಕು ಅಂತ ಹೇಳಿ ಪ್ರೈವೇಟ್ ಗಾಡಿಯಲ್ಲಿ ಕಳಿಸುವುದಲ್ಲ, ಟೂರಿಸ್ಟ್ ಗಾಡಿಯಲ್ಲಿ ಕಳಿಸ್ಬೇಕು. ನಾಳೆ ಏನಾದ್ರೂ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ ಅನ್ನತಕ್ಕಂಥ ಪ್ರಶ್ನೆ ಇದೆ. ಆಗ ಅದೊಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಪೋಷಕರ ಮಧ್ಯೆ, ಸಾರ್ವಜನಿಕರ ಮಧ್ಯೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಶಾಲೆಗಳ ಆಡಳಿತ ಮಂಡಳಿಗಳನ್ನ ನಾವು ಕೇಳ್ತಾ ಇದ್ದೇವೆ. ನೋಡಿ, ಅವರಿಗೆ ಏನೂ ಬಿದ್ದು ಹೋಗಿಲ್ಲ. ಸಾವಿರಾರು ಮಕ್ಕಳು ಒಂದು ಶಾಲೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆ ಕಲಿತಾರೆ. ಅವರು ವೆಹಿಕಲ್ ಒಳಗೆ ಬರಬಾರ್ದು, ಹೊರಗಡೆ ಇರಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ. ನಂತರ ಏನಾದ್ರೂ ಹೆಚ್ಚಿಗೆ ಅವ್ರಿಗೆ ಜವಾಬ್ದಾರಿ ಇರುವ ರೀತಿಯಲ್ಲಿ ಇರ್ತಾರೆ. ಹಾಗಿರುವಾಗ ಶಾಲೆಗಳ ಆಡಳಿತ ಮಂಡಳಿಗಳು ಕೂಡ ತನ್ನ ಶಾಲೆಯ ಮಕ್ಕಳು ಪ್ರೈವೇಟ್ ಗಾಡಿಗಳಲ್ಲಿ ಬರದ ರೀತಿಯಲ್ಲಿ ಅವರು ಪೋಷಕರನ್ನ ಒಂದು ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕು.